ಹಾಯ್ ಫ್ರೆಂಡ್ಸ್, ಅಸ್ಸಲಾಂ ವಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಸ್ಪೆಷಲ್ ಮಟನ್ ಕೀಮಾ ಕಬಾಬ್ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಬರ್ರಿ ಫ್ರೆಂಡ್ಸ್, ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ. ನಾನ್ ವೆಜ್ ಯಾರು ತಿನ್ನಂಗಿಲ್ಲ ಅವ್ರಿಗೆ ಅಲ್ಲಿದು, ವೆಜ್ ತಿನ್ನೋರಿಗೆ ಈಗ ನಾನು ತೋರ್ಸಕತ್ತೀನಿ. ಬರ್ರಿ ಫ್ರೆಂಡ್ಸ್, ಈಗ ಮಾಡೋದು ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಮಟನ್ ಕೀಮಾ ಇದ್ರೊಳಗೆ ರುಬ್ಕೊಂಡೀನಿ. ಅರ್ಧ kg ಮಟನ್ ಕೀಮಾ ತೊಗೊಂಡಿನಿ ಮಾಡೋಕೆ. ಇದು ನೋಡಿರಿ ಫ್ರೆಂಡ್ಸ್, ಹಸೆ ಕಡಲೆ ಹಿಟ್ಟು, ಬೇಸನ್ ಹಿಟ್ಟು, ಮತ್ತು ಇದ್ರಾಗೆಲ್ಲ ನಾನು ಏನೇನು ತೊಗೊಂಡಿನಿ ಅದು ಹೇಳ್ತೀನಿ ಡಿಟೇಲಾಗಿ. ಉಳ್ಳಾಗಡ್ಡಿ ತೊಗೊಂಡಿನಿ, ಮತ್ತು ಧನಿಯಾ ಮಸಾಲ ತೊಗೊಂಡಿನಿ, ಗರಂ ಮಸಾಲ, ಅರಿಶಿನ ಪೌಡ್ರ್, ಉಪ್ಪು, ಮತ್ತು ಜೀರಿಗೆ ಪೌಡ್ರ್, ಎಳ್ಳು, ಲಿಂಬೆಹಣ್ಣು ಒಂದು, ಮತ್ತು ಕೊತ್ತಂಬರಿ ತೊಗೊಂಡಿನಿ, ಸ್ವಲ್ಪ ಪುದೀನ ತೊಗೊಂಡಿನಿ. ನೋಡಿರಿ, ಜಾಸ್ತಿ ಇದ್ದಿಲ್ಲ ಹಾಗಾಗಿ ತೊಗೊಂಡಿಲ್ಲ. ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಹಾಕ್ಕೋರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಒಂದು 10-12 ತೊಗೊಂಡಿನಿ. ಜಾಸ್ತಿ ನೀವು ಖಾರ ತಿಂದ್ರೆ ಜಾಸ್ತಿ ಹಾಕ್ಕೋರಿ. ಈಗ ನಾನು ಇದರೊಳಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿನಿ. ಅದರೊಳಗೆ ಎಲ್ಲ ಹಾಕೋದು ತೋರಿಸ್ತೀನಿ ಯಾವ ಥರ ಹಾಕ್ಬೇಕಂತ ಹೇಳಿ. ಮಾಡೋದು ಸ್ಟಾರ್ಟ್ ಮಾಡೋಣ. ಈಗ ಮಟನ್ ಕೀಮಾ ಕಬಾಬ್ ನಿನ್ನ ಫೇವ್ರೇಟ್ ಮಟನ್ ಕೀಮಾ ಕಬಾಬ್ ಈಗೆಲ್ಲ ರೆಡಿ ಮಾಡಿಟ್ಟಿನಿ. ಈಗ ಮಾಡೋದಂದೆ ಅದಕ್ಕೆ ಅದೇ ಮಾಡಕತ್ತೀನಿ ನೋಡಿ. ಈಗ ಮಾಡಲಿ, ಹೊರಗೆ ಕೂಡ ನಡಿ, ನಾನು ಮಾಡ್ಕೊಂಬರ್ತೀನಿ. ಎಷ್ಟು ಹೊತ್ತು ಆಗ್ತೀರಿ? ಒಂದು 15 ನಿಮಿಷ ಅಷ್ಟೇ. ಮಾಡ್ತೀನಿ. ಈಗ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ರುಬ್ಕೊಂಡಿದ್ದು ಕೀಮಾ ಆಯ್ತಲ್ಲ ಫ್ರೆಂಡ್ಸ್, ಇದ್ರೊಳಗೆ ಹಾಕ್ತೀನಿ. ಹಾಕಿ ಅದು ಮತ್ತು ಇದ್ರೊಳಗೆ ಏನೇನು ಹಾಕ್ತೀನಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ. ಇದ್ರೊಳಗೆ ಹಾಕ್ಕೊಂಡಾಗ ನೋಡಿರಿ ಫ್ರೆಂಡ್ಸ್, ಕೈಮಾ ಹಾಕಿವಿ. ಈಗ ಇದ್ರೊಳಗೆ ಫಸ್ಟ್ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅದು ಕೈಮಾ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಕತ್ತೀನಿ ನೋಡಿ ಫ್ರೆಂಡ್ಸ್. ನಾನು ನಮ್ಮ ತಂಗಿ ಕೂಡಿ ಮಾಡಕತ್ತೀವಿ ಇವತ್ತು ಸ್ಪೆಷಲ್ ಮಟನ್ ಕೀಮಾ ಕಬಾಬ್ ರೀ. ಈಗ ನೋಡಿ ಫ್ರೆಂಡ್ಸ್, ಇದ್ರೊಳಗೆ ಹಸೆ ಕಡಲೆ ಹಿಟ್ಟು ಬೇಸನ್ ಒಂದು ಬಟ್ಲಾದಷ್ಟು ತೊಗೊಂಡಿನಿ. ಒಂದು ದೊಡ್ಡ ಬೌಲ್ ಇರ್ತೈತಲ್ಲ ಅದರಷ್ಟು ತೊಗೊಂಡಿನಿ ನೋಡಿರಿ. ಮತ್ತು ಇದೆಲ್ಲ ಇದ್ರೊಳಗೆ ಹಾಕಕತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಮತ್ತೆಲ್ಲ ಸ್ಪೈಸಸ್ ನಾ ಏನೇನು ಹೇಳಿನಲ್ಲ ಅದೆಲ್ಲ ಹಾಕಕತ್ತೀನಿ ನೋಡಿರಿ. ಎಲ್ಲ ಇರಬೇಕು, ಇದಕ್ಕೆ ಇದ್ರೆ ಮಸ್ತ್ ಟೇಸ್ಟಿಯಾಗಿ ಕಬಾಬ್ ರೆಡಿ ಆಗ್ತಾವೆ. ಈಗೆಲ್ಲ ಹಾಕಿ ಮಿಕ್ಸ್ ಮಾಡೋದು. ಆಯಿಲ್ ಬಿಸಿ ಮಾಡಾಕಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದ್ರೊಳಗೆ ಇನ್ನು ಧನಿಯಾ ಬೀಜ ಒಂದು ಇಲ್ಲಿ ನೋಡೋದು, ಅದು ಇದ್ರೆ ಹಾಕ್ತಿದ್ದೆ ಪೌಡ್ರ್ ಮಾಡಿ. ಸ್ವಲ್ಪ ದಪ್ಪ ಪೌಡ್ರ್ ಮಾಡಿ ಹಾಕಬೇಕು, ಅದು ಇಲ್ಲ. ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಹಾಕೋದು. ಈಗ ಒಂದು ಸೀಕ್ರೆಟ್ ಹೇಳ್ತೀನಿ ನಾನು. ಈಗ ನೋಡಿ ಫ್ರೆಂಡ್ಸ್, ರಾಗಿ ಹಿಟ್ಟು ಹಾಕಕತ್ತೀನಿ. ಇದು ನನ್ನ ಹತ್ರ ಜೋಳದ ಹಿಟ್ಟು ಹಾಕಬೇಕು, ಬಟ್ ಅದು ಇಲ್ಲ. ಇದರಿಂದ ಭಾಳ ಟೇಸ್ಟಿ ಆಗುತ್ತೆ. ಈಗ ರಾಗಿ ಹಿಟ್ಟು ಇದ್ರೊಳಗೆ ಮಿಕ್ಸ್ ಮಾಡಾಕತ್ತೀನಿ. ಹೆಲ್ತ್ಗೂ ಭಾಳ ಒಳ್ಳೇದಿದು. ಹಾಗಾಗಿ ಆ ಜೋಳದ ಹಿಟ್ಟು ಇಲ್ಲ ಅಂಥೇಳಿ ಇದು ಹಾಕಕತ್ತೀನಿ ನೋಡಿರಿ, ರಾಗಿ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಲಿಂಬೆಹಣ್ಣು ರಸ ಹಾಕ್ತೀನಿ. ಉಪ್ಪು ಹಾಕಿನಲ್ಲ, ರುಚಿಗೆ ತಕ್ಕಷ್ಟು ಅಷ್ಟೇ. ಮತ್ತು ಆಮೇಲೆ ನೋಡಿ ಹಾಕ್ಕೋಬೋದು. ಮತ್ತು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ಕಡಿಮೆ ಆದರೆ ಹಾಕ್ಕೋಬೋದು. ಹೌದಿಲ್ಲ? ಹೌದೌದು. ಈಗ ಕಟ್ ಮಾಡಿ ಹಾಕಿನಲ್ಲ ಇದಕ್ಕೆ. ಇದು ಎಲ್ಲ ತಿನ್ನಕ ನಡೀತೈತೆ, ಅದು ಇದ್ರಿಂದ ನಡೀತೈತೆ. ಈಗ ಪುದೀನ ಇಲ್ಲ ಮೇನಾಗಿ, ಹಾಗಾಗಿ ಇದ್ದವರು ಮಾಡ್ಕೋಬೋದು ಪುದೀನ ಚಟ್ನಿ. ಅದನ್ನ ಶೇರ್ ಮಾಡ್ತಿದ್ದೆ. ಬೆಳಗ್ಗೆ ನಾವು ಇದು ಮಾಡಿದ್ವಲ್ಲ ಬಿರಿಯಾನಿ, ಅದಾಗ ಹಾಕ್ಬಿಟ್ಟಿವಿ ಇಲ್ಲಿ ಪುದೀನ. ಮತ್ತು ನಾಳೆ ಸಿಗೋದು ಈಗ ಫ್ರೆಶ್. ಹೌದಿಲ್ಲ? ಅಲ್ಲ ನಂಗೆ ಬೆಳಗ್ಗೆನ ಸಿಗತ್ತೆ ಈಗ. ಹೌದೇನಕ್ಕ ಸಿಗೋದು. ನೋಡ್ರಿ, ಅಷ್ಟು ಮಸ್ತಾಗಿ ರೆಡಿಯಾಗಿದೆ ಕೀಮಾದು. ಈಗ ನಾನು ಚಟ್ನಿ ಇನ್ನೊಂದ್ಸಲ ಇದ್ದಾಗ ಈಗ ಲಿಂಬೆಹಣ್ಣು ರಸ ನೋಡ್ರಿ ಹಿಂಡಿ ಬಿಡ್ತೀನಿ. ಇದು ಫುಲ್ ಒಂದು ದೊಡ್ಡದು ತೊಗೊಂಡಿನಿ, ಹುಳಿಗೋಸ್ಕರ ಇದು. ಹೌದೇನಕ್ಕ? ಬೀಜ ಎಲ್ಲ ತೆಗಿಬೇಕು. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಉಲ್ಟಾ ಮಾಡಬೇಕು. ಲಿಂಬೆಹಣ್ಣು ರಸ ಎಲ್ಲ ಬಂದ್ಬಿಡ್ತಿತ್ತು ಚೆನ್ನಾಗಿ ಮುಟ್ಬೇಕು. ಫುಲ್ ಒಂದು ಹಾಕಿನಿ. ಈಗ ಇದಕ್ಕೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ರೀ. ಹಿಟ್ಟು ಯಾವ ಥರ ನಾದ್ಕೊಂತೀವಲ್ಲ ಸೇಮ್ ಅದೇ ಥರ. ಎಷ್ಟು ನಾದ್ತೀವಿ ಅಷ್ಟು ಚಲೋ ಮಿಕ್ಸ್ ಆಗುತ್ತೆ ಇದು. ಎಷ್ಟೆಲ್ಲ ಮಾಡಿದ್ದಕ್ಕ ನೀನು?
ಎಷ್ಟು ಸಲ ಮಾಡೀನಿ ನಾನು ಒಂದು 2-3 ಸತಿ ಮಾಡೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ನಾವು ಜಾಸ್ತಿ ಕೈಮಾ ಉಂಡೆ ಅದು ಜಾಸ್ತಿ ನಾವು ಕೈಮಾ ಉಂಡೆ ಅದು ಮಾಡ್ತೀವಿ. ಇದು ಕಬಾಬ್ ಸ್ವಲ್ಪ ಕಡಿಮೆ. ಈಗ ಮಕ್ಕಳೆಲ್ಲರೂ ಕಬಾಬ್ ತಿನ್ನೋದು ಕ್ರೇವಿಂಗ್ ಆಗೈತೆ ಅಂತ ಹೇಳಕತ್ತಾರ ಮಕ್ಕಳು, ಹಂಗಾಗಿ ಮಾಡಕತ್ತೀನಿ. ಇದ್ರೊಳಗೆ ನೋಡ್ರಿ ಫ್ರೆಂಡ್ಸ್, ನಾನು ಈಗ ಬಿಸಿ ಬಿಸಿ ಆಯಿಲ್ ಹಾಕ್ತೀನಿ ನೋಡ್ರಿ. ಇದ್ರೊಳಗೆ ಆಗ್ತಾವ, ಬಾಯಾಗಿಟ್ರೆ ಕರಗಬೇಕು ಹಂಗೆ ಆಗ್ತಾವ. ಪಪ್ಪ ಫ್ರೆಂಡ್ಗೆ ಇದು ಮಾಡಿಕೊಟ್ಟಿದ್ವಲ್ಲ ಬಿರಿಯಾನಿ, ಭಾಳ ಮಸ್ತ್ ಆಗಿತ್ತಂತದು, ಭಾಳ ಟೇಸ್ಟ್ ಆಗಿತ್ತಂತ, ಭಾಳ ಸೂಪರ್ ಆಗಿತ್ತು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಿಶ್ರಣ ರೆಡಿ ಮಾಡಿಟ್ಟಿನಿ. ಈಗ ಕಬಾಬ್ ಮಾಡೋದು ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತಾ. ನೀವು ಟ್ರೈ ಮಾಡೋದಷ್ಟೇ. ಇಷ್ಟ ಆದರೆ ನೀವು ರೆಸಿಪಿ ಟ್ರೈ ಮಾಡಿ. ಈಗ ಆಯಿಲ್ ಹಚ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಈಗ ಎಲ್ಲ ರೆಡಿ ಮಾಡಿ ನೋಡಿರಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಬಟ್ಲ ತಗೋ, ಬೇರೆ ಸಣ್ಣ ತಗೋ, ಅದು ಆಯಿಲ್ ಹಚ್ಚಕ್ಕೆ ಸಣ್ಣ ಸಾಕು. ಇದು ತಗೋ, ಬೇಡಕ್ಕದು ಸಣ್ಣದ. ತಗೋ. ದೀದಿ ಹಾಕು, ಸ್ವಲ್ಪ ಹಾಕೋ ಸಾಕು. ಸ್ವಲ್ಪ ಕೈಗೆ ಹಚ್ಕೊಂಡು ಉಂಡೆ ಮಾಡೋಣ. ಈಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿನಿ. ಆಯಿಲ್ ಬಿಸಿ ಆಗಿದೆ. ಈಗ ನೋಡಿರಿ, ಈ ಥರ ಕೈಗೆ ಆಯಿಲ್ ಹಚ್ಕೋಬೇಕು. ಸ್ವಲ್ಪ ಫಸ್ಟ್ ಕೈಗೆ ಹಚ್ಕೋಬೇಕು. ಕೈಗೆ ಹಚ್ಕೊಂಡು ದೀದಿ ಇದೆ ಎಷ್ಟು ದೊಡ್ಡದು? ಒಂದು ಅಳತೆ ತಗೊಂಡು ಒಂದು ಸಮ ಇರಬೇಕಲ್ಲ. ಆ ಥರ ಉಂಡೆ ಮಾಡ್ಕೊ, ಸಣ್ಣದು. ಇಷ್ಟು ಸಾಕು. ರೌಂಡಾಗಿ ಇದು ಮಾಡಿ ಈಗ ಸ್ವಲ್ಪ ನಡುಕ್ಕೆ ಒತ್ತಬೇಕು, ಮಿಡ್ಲು. ಆ ಥರ. ಇನ್ನೂ ಸ್ವಲ್ಪ ಹೊತ್ತು ಪ್ರೆಸ್ ಮಾಡೋದಕ್ಕೆ. ಆ ಥರ ಇಡು. ನೋಡಿರಿ ಫ್ರೆಂಡ್ಸ್, ಈಗ ಒಂದು ರೆಡಿಯಾಗಿದೆ. ಈಗೆಲ್ಲ ಹಿಂಗೆ ರೆಡಿ ಮಾಡ್ತೀವಿ ನೋಡಿರಿ. ಆಯಿಲ್ ಹಚ್ಕೊಂಡು ಮಾಡಿರಿ, ಭಾಳ ಟೇಸ್ಟಿ ಆಗ್ತಾವೆ. ಯಾರು ತಿಂತಾರೆ ಅವರು. ರೌಂಡಾಗಿ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್, ಈ ಥರ. ಪ್ರೆಸ್ ಮಾಡಬೇಕು. ಎಲ್ಲ ಉಂಡೆ ಹಿಂಗೆ ಮಾಡಿ ನಾನು ಸಿಗ್ತೀನಿ ಫ್ರೆಂಡ್ಸ್, ಮತ್ತೆ ಎಲ್ಲ ಮಾಡಿಂದ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಾಡೋದಾಯಿತು. ಈಗ ನಾನು ಫ್ರೈ ಮಾಡೋದು ತೋರಿಸ್ತೀನಿ ರೀ ನಿಮಗೆ. ರೆಡಿ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್, ಮಟನ್ ಕೀಮಾ ಕಬಾಬ್. ಈಗ ಒಂದೊಂದು ತೊಗೊಂಡು ಇದರೊಳಗೆ ಹಾಕ್ತೀನಿ ನೋಡ್ರಿ. ಎಷ್ಟು ಸೂಪರಾಗಿ ಆಗ್ಯಾವ ಎಲ್ಲ ಮಾಡಿ ನೋಡ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಒಂದೊಂದೇ ಆಯಿಲೊಳಗೆ ಬಿಡ್ತೀನಿ. ಭಾಳ ಟೇಸ್ಟಿಯಾಗಿ ಆಗುತ್ತಾ. ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಅವರು ಟ್ರೈ ಮಾಡಿರಿ. ಭಾಳ ಸಿಂಪಲ್ ಇದೆ, ಜಟ್ಪಟ್ಟಾಗಿ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರು ಇಷ್ಟು ಹಾಕೀನಿ. ಒಂದು ನಿಮಿಷ ತನಕ ಇದು ಮುಟ್ಟಬಾರ್ದು, ಇಲ್ಲಾಂದರೆ ಬಿಚ್ಕೊಂಡ್ಬಿಡ್ತಾವ. 1 ನಿಮಿಷ ಬಿಟ್ಟು ಆಮೇಲೆ ಇದು ಸೈಡ್ ಚೇಂಜ್ ಮಾಡಬೇಕು. ಇದ್ರದ್ದು ಫ್ರೆಂಡ್ಸ್, ಇದು ಬಳಸಬೇಕು ನೋಡಿ ಫ್ರೆಂಡ್ಸ್. ಕಲರ್ ಬ್ರೌನ್ ಕಲರ್ ಆಗಿದೆ. ಫ್ಲೇಮ್ ಸ್ವಲ್ಪ ಕಡಿಮೆನೇ ಇಟ್ಟಿನಿ ರೀ, ಅಂದರೆ ಒಳಗಿಂದ ಕುಕ್ ಆಗಬೇಕಲ್ರಿ ಅದು ಕಬಾಬು. ಇಲ್ಲಾಂದರೆ ಒಳಗಿಂದ ಹಸಿ ಇರ್ತಾವೆ, ಮೇಲಿಂದ ಈ ಥರ ಜಲ್ದಿ ಕಲರ್ ಬಂದುಬಿಡ್ತೈತೆ. ಆ ಥರ ಬರಬಾರ್ದು. ಈಗ ನೋಡಿ ಫ್ರೆಂಡ್ಸ್, ಫುಲ್ ಕಡಿಮೆ ಮಾಡೀನಿ ಫ್ಲೇಮ್. ಜೋರು ಕಲಿಸಪ್ಪ ಅಷ್ಟೇನು. ನಾನು ಜೋರು ಕಲ್ಪ ಅಷ್ಟೇ. ಎಲ್ಲ ಹಸಿ ಇರ್ತಾವ ಒಳಗ್ಲಿಂದ. ಈಗ ಜೋರು ಮಾಡ್ತೀವಲ್ಲ ನಾವು ಫ್ಲೇಮ್, ಅದಕ್ಕೆ ಈಗ ಸ್ವಲ್ಪ ಆಗಿಂದ ಫ್ರೈ ಮಾಡ್ಕೊಂಬಿಡ. ಈಗ ಜೋರು ಮಾಡೀನಿ ನೋಡಿ. ಒಳಗ್ಲಿಂದ ಈಗ ಜೋರು ಮಾಡ್ತೀವಲ್ಲ ನಾವು ಫ್ಲೇಮ್, ಅದಕ್ಕೆ ಈಗ ಸ್ವಲ್ಪ ಆಗಿಂದ ಫ್ರೈ ಮಾಡ್ಕೊಂಬಿಡ. ಈಗ ಜೋರು ಮಾಡೀನಿ ನೋಡಿ. ಟೇಸ್ಟಿ ಕಬಾಬ್ ರೆಡಿ ಆಗಿರ್ತಾವೆ. ಇನ್ನು ಇಷ್ಟೇ ಇದಾವೆ ಇಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಫ್ರೈ ಆಗತ್ತಾವ. ಈಗೆಲ್ಲ ನಾನು ತೆಗಿತೀನಿ. ಇನ್ನೂ 1-2 ನಿಮಿಷ ಕುಕ್ ಆಗಬೇಕದು. ಅದರಿಂದ ಎಲ್ಲ ತೆಗಿತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ, ಒಂದೊಂದಾಗಿ ಒಳಸ್ಬೇಕು ರೀ, ಇಲ್ಲಾಂದರೆ ಜಲ್ದಿನ ಸೈಡ್ ಚೇಂಜ್ ಮಾಡಿದ್ರೆ ಎಲ್ಲ ಆಯಿಲ್ ಒಳಗೆ ಬಿಚ್ಕೊತಾವ. ನೋಡಿರಿ ಫ್ರೆಂಡ್ಸ್, ಈ ಥರ ರೆಡಿ ಆಗ್ಯಾವ ಕಬಾಬು. ಈಗಿನ ಒಂದು 15 ಸೆಕೆಂಡ್ ಅಷ್ಟೇ ತೆಗೆದುಬಿಡ್ತೀನಿ ರೀ, ರೆಡಿ ಆಗ್ತಾವೆ. ತೆಗೆದ್ಬಿಡ. ಈಗ ನೋಡಿ ಫ್ರೆಂಡ್ಸ್, ಈಗ ನಮ್ಮ ತಂಗಿ ತೆಗಿಯಾಕತ್ತಾಗೆಲ್ಲ ಎಷ್ಟು ಸೂಪರಾಗಿ ಆಗ ನೋಡಿ. ನೀವು ಇಷ್ಟ ಆದರೆ ಕಲರ್ ನೋಡಿರಿ, ಎಷ್ಟು ಸೂಪರಾಗಿ ಬಂದಿದೆ ಕಲರ್. ಚಿಲ್ಲಿ ಫ್ಲೇಕ್ಸ್ ಕಂಪಡಿ. ಈಗ
ಈಗೆಲ್ಲ ತೆಗ್ದೀವಿ ಮತ್ತೀಗ ಸೆಕೆಂಡ್ ರೌಂಡ್ ಹಾಕಕತ್ತೀವಿ ನೋಡಿರಿ ಫ್ರೆಂಡ್ಸ್. ಈಗ ಇಷ್ಟೇ ಅದಾವ. ಸೆಕೆಂಡ್ ಬ್ಯಾಚ್ ನೋಡಿರಿ. ಹಾಂ ಬಿಸ್ಕಿಟ್ ರೆಡಿ ಆಗ್ಯಾವ. ರೆಡಿ ಆಗ್ಯಾವಲ್ಲ ತೆಗೆದು ಬಿಡೋಣ. ನೋಡ್ತಿದ್ದಿ ಹಾಂ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿರಿ ಫ್ರೆಂಡ್ಸ್. ಕಬಾಬ್ ಎಷ್ಟು ಸೂಪರಾಗಿ ಆಗ್ಯಾವ. ತೆಗಿಯಾಕತ್ತೀವಿ. ರೆಡಿ ಆಗ್ಯಾವ ನೋಡಿರಿ ಕಬಾಬು. ಈಗ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ತೆಗ್ದೀನಿ. ಕಬಾಬ್ ರೆಡಿ ಆಗ್ಯಾವ. ಈಗ ಪ್ಲೇಟಿಂಗ್ ಮಾಡ್ತೀನಿ. ಇದ್ರೊಳಗೆ ಒಂದು ಪಾವ್ ಇರಬೇಕು ರೀ. ಇದು ಬ್ರೆಡ್ ಒಂದು ಪಾವ್ ತೊಗೊಂಡೀನಿ. ಇದ್ರೊಳಗೆ ತಿನ್ನಬೇಕು. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಡಿಶ್ ಔಟ್ ಮಾಡ್ತೀನಿ. ಯಾರು ಕಬಾಬ್ ತಿಂತಿಲ್ಲ? ಭಾಳ ಟೇಸ್ಟ್ ಆಗ್ತಾವೆ. ಇವ್ರಿಗೆಲ್ಲರೂ ಭಾಳ ಇಷ್ಟ. ಹೌದು ಎಂತಿದ್ದಿ? ಭಾಳ ಇಷ್ಟ ಇವ್ರಿಗೆ. ತೆಗೋಣ ಪ್ಲೇಟಿಂಗ್ ಮಾಡೋಣ. ಲೇ ಈ ಥರ ಕಟ್ ಮಾಡ್ಕೋಬೇಕು. ಈಗ ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್ ಕಬಾಬ್ ಇಷ್ಟೆಲ್ಲ ರೆಡಿ ಆಗ್ಯಾವ. ಈಗ ನೋಡಿರಿ ಫ್ರೆಂಡ್ಸ್ ಇದು ಹಾಕಿ ಈಗ ನೋಡಿರಿ 2 ಕಬಾಬು ಇದ್ರೊಳಗೆ ಇಟ್ಟು ನಾನು ಇದಕ್ಕೆ ಪ್ರೆಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ರೆಡಿ ಆಗ್ಯಾವ. ಮತ್ತು ಈಗೆಲ್ಲ ಕಬಾಬ್ಗೆ ಡಿಶ್ ಔಟ್ ಮಾಡ್ಕೊಳ್ತೀನಿ. ಈಗೆಲ್ಲ ಕಬಾಬ್ ಈಗೆಲ್ಲ ಡಿಶ್ ಔಟ್ ಭಾಳ ಟೇಸ್ಟಿ ಆಗುತ್ತೆ. ನಿಮ್ಗೆ ಏನಾದರೂ ಸ್ವಲ್ಪ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಭಾಳ ಅಂದರೆ ಭಾಳ ಮಸ್ತ್ ಆಗುತ್ತೆ ರೀ. ಟೇಸ್ಟಿ ಆಗುತ್ತೆ. ಈಗ ಎಲ್ಲರೂ ಕೊಟ್ಟು ಕೇಳ್ತೀನಿ ಹೆಂಗಾಗಿತ್ತು ಅಂಥೇಳಿ. ಏನಂತಾರ ನೋಡೋಣ. ನೋಡಿರಿ ಫ್ರೆಂಡ್ಸ್ ಸ್ಪೆಷಲ್ ಮಟನ್ ಕೀಮಾ ಕಬಾಬ್ ರೆಡಿ ಆಗ್ಯಾವ. ಈಗ ಎಲ್ಲರೂ ಕೊಟ್ಟು ಕೇಳೋಣ ಹೆಂಗಾಗಿತ್ತು ಏನಂತಾರೆ ನೋಡೋಣ. ಟೇಸ್ಟ್ ಮಾಡಿ ಹೇಳು. ಹಾಂ ಹೆಂಗಾಗಿತ್ತು ಅನ್ನೋದು ದೇಖ. ಬಾ ಹೊರಗೆ ಹೋಗೋಣ. ಈಗ ಮಾಡ್ಕೊಂಬಂದೀನಿ. ಶಕ್ಕಿ ಅಂತೂ ಫುಲ್ ಇತ್ತು ಕಿಚನ್ ಒಳಗೆ. ಈಗ ಜಸ್ಟ್ ಮಾಡ್ಕೊಂಡೆಲ್ಲ ಬಂದೀನಿ. ಅದು ಹೆಂಗಿತ್ತು ಅಂತ ಹೇಳಿ ನಿಮಗೆ ಮಕ್ಕಳು ತಿಂದು ಹೇಳ್ತಾರೆ ನೋಡಿರಿ ಫ್ರೆಂಡ್ಸ್. ए स्वेटर जरा कूलर बंद कर जा बा जा बंद कर. ಮತ್ತು ನೋಮಾನ್ ಜಾರು ಎಲ್ಲರೂ ಇಲ್ಲಿ ಕುಂತ್ಕೊಂಡಾರ. ನೋಮಾನ್ ಜಾರು ಕಬಾಬ್ ತಗೋರಿ. ಮಟನ್ ಕೀಮಾ ಕಬಾಬ್ ಟೇಸ್ಟ್ ಮಾಡಿ ಜಾರು. ಹೆಂಗಾಗ್ಯಾವ? ಟೇಸ್ಟಿ ಆಗ್ಯಾವ? ಜಾರು ಹೆಂಗಾಗೈತೆ? ಹಾಂ ಮಸ್ತಾಗ್ಯಾವ. ತಿನ್ರಿ ಚಲೋ ಆಗ್ಯಾವ. ಈಗ ಎಲ್ಲರೂ ಕೊಡ್ರಿ. ನಾನಿಗೆ ಎಲ್ಲರಿಗೆ ಆಂಟಿಗೆ ಎಲ್ಲರೂ ಕೊಡ್ರಿ. ಸೂಪರ್ ಆಗ್ಯಾವ್ರಿ ಬೋಲ್. ಫ್ರೆಂಡ್ಸ್ ನೀವು ಒಂದು ಸಲ ಇದು ರೆಸಿಪಿ ಟ್ರೈ ಮಾಡಿರಿ ಮನ್ಯಾಗ. ನೋಡಿರಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿದೆ. ಸೂಪರ್ ಆಗಿದ್ರಿ ಫ್ರೆಂಡ್ಸ್. ಇದು ಭಾಳ ಟೇಸ್ಟ್ ಆಗಿತ್ತಲ್ಲ? ಚಲೋ ಆಗೈತೆ. ಟೇಸ್ಟ್ ಆಗೈತೆ. ಈಗ ಎಲ್ಲರೂ ತಿಂದು ಹೇಳ್ಯಾರಿ. ಎಲ್ಲರೂ ಟೇಸ್ಟ್ ಆಗಿತ್ತು ಅಂತಂದಾರ. ನೀವು ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ನಾನು ಒಂದು ತೊಗೊಂಡೇನಿ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಭಾಳ ಟೇಸ್ಟಿ ಆಗುತ್ತೆ. ಈಗ ಅಪ್ಪರು ಅವ್ರು ತಿಂದಿಲ್ಲ, ಅವ್ರಿಗೂ ಸ್ವಲ್ಪ ಕೊಡ್ತೀನಿ. ಎಲ್ಲರೂ ತಿಂದು ಟೇಸ್ಟ್ ಮಾಡಿ ಹೇಳಿ ಹೆಂಗಾಗಿತ್ತು ಅಂಥೇಳಿ. ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿ